ನಮಸ್ಕಾರ ಸ್ನೇಹಿತರೆ. ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಕುಶಾ ಗಾಯತ್ರಿ. ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮದ ಜೊತೆಗೆ ವಿಶ್ವ ತಾಯಂದಿರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಮ್ಮ ಹಿರಿಯ ನಾಗರಿಕರಲ್ಲಿ ಮುಖ್ಯವಾದಂತ ಒಬ್ಬರು ತಾಯಂದ್ರನ್ನ ನಾನು ನಿಮಗೆ ಭೇಟಿ ಮಾಡಿಸ್ತೀನಿ. ಇವರು ತುಂಬಾ ನಿಸರ್ಗ ಪ್ರಿಯರು, ಸಮಾಜ ಸೇವಕರು ಕೂಡ. ಇವರೊಟ್ಟಿಗೆ ಮಾತಾಡಿ ಸ್ವಲ್ಪ ಸಮಯ ತೆಗೋಣ ಬನ್ನಿ. ನಮಸ್ಕಾರ. ಇವರು ನಮ್ಮನ್ನ ಸ್ವಾಗತ ಮಾಡುವಾಗಲೂ ಕೂಡ ಅವ್ರ ಕೈಯಾರೆ ಮಾಡಿರುವಂತದ್ದು ಇದೊಂದು ಬೊಕ್ಕೆಯನ್ನು ಕೊಟ್ಟು ನಮ್ಮನ್ನ ಸ್ವಾಗತ ಮಾಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ತಮ್ಮ ಹೆಸರು? ಪ್ರಮಿಳಾ. ಪ್ರಮಿಳಾ. ಪ್ರಮಿಳಾ ಹಟ್ಟಿವಳಿ ಅಂತ ಹೇಳಿ. ಹಾ. ನನಗೆ 3 ಮಕ್ಕಳು ಅದ್ರಿ. ಹಾ. ದೊಡ್ಡ ಮಗಳ ಅವ್ರ ಮನೆಯವರು ಪೊಲೀಸ್ ಆಫೀಸರ್. ಹಾ. ನನ್ ಮಗ ಇಂಜಿನಿಯರ್, ಹಾ. ರೋಟ್ರಿ ಗವರ್ನರ್ ಆಗಿದೆ. ಸಣ್ಣವನು ಇಂಜಿನಿಯರ್. ಓಕೆ. 6 ಮೊಮ್ಮಕ್ಕಳು, 3 ಮರಿ ಮೊಮ್ಮಕ್ಕಳು. ನಾಳೆ ಜೂನ್ದಾಗ 80 ವರ್ಷದ ಮಾಡ್ತಾರೆ ಕಾರ್ಯಕ್ರಮ. ಅವ್ರು ನಿಮ್ಗೆ ಕರಿತೇನೆ ಖಂಡಿತವಾಗಿಯೂ 80 ವರ್ಷ 100 ವರ್ಷ ಆಗ್ಲಿ. ಆ ಭಗವಂತ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಕೂಡ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಅಮ್ಮ, ನಿಮ್ದು ಫ್ಯಾಮಿಲಿಲೆಲ್ಲ ಸ್ವಲ್ಪ ಇದು ಪೊಲೀಸರು, ASP ಈ ತರ ಎಲ್ಲ ಅಂತ ಕೇಳಿದೆ. ಅಮ್ಮ, ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ತು? ನಾವು ನಮ್ಮ ತಂದೆಯವರ ಇಡೀ ಭಾರತ ದೇಶಕ್ಕೆ 5 ಶೌರ್ಯ ಪ್ರಶಸ್ತಿ ತಗೊಂಡ ಇಡೀ ಭಾರತ ದೇಶಕ್ಕೆ ಒಬ್ಬರ ಅವ್ರ ಆಫೀಸರ್. ಥ್ರೂಔಟ್ ಇಂಡಿಯಾ ಇಸ್ ದ ಓನ್ಲಿ ಒನ್ ಆಫೀಸರ್. 5 ಶೌರ್ಯ ಪ್ರಶಸ್ತಿ ತಗೊಂಡ. ನಾವು 11 ಮಕ್ಕಳು ಅವ್ರಿಗೆ. 6 ಮಂದಿ ಗಂಡು ಮಕ್ಕಳು, 5 ಮಂದಿ ಹೆಣ್ಮಕ್ಳು. 5 ಮಂದಿ ಆಯಾಗಳು ಪೊಲೀಸ್ ಆಫೀಸರ್ ತಗೋಬೇಕಂತ ಬಹಳ ಆಸೆ ಇತ್ತು ಅವ್ರಿಗೆ. ಆದ್ರೆ ಅವ್ರದ್ದು 24 ತಾಸು ಡ್ಯೂಟಿ ಇದ್ದು ಅವ್ರ ಮೇಲೆ ಮಕ್ಳು ಬೇಕಾಗಲ್ಲ, ಹೆವಿ ಡ್ಯೂಟಿಯಿಂದ ನಮ್ಮ ಮಕ್ಕಳೆಲ್ಲ, ನಮ್ಮ ತಂಗಿಗಳೆಲ್ಲ ಅಂತಿದ್ರು, ಬೇಡಪ್ಪ ನಿನ್ ನೋಡ್ಬೇಕಾದ್ರೆ 2 ತಿಂಗಳು ನೋಡ್ಬೇಕು ನೋಡಪ್ಪ ಅಂತ ಹೇಳಿ ನಾವು ನಂದು ಒಬ್ಬರಿಗೆ ರಾತ್ರಿ ಉಳಿದವ್ರೆಲ್ಲ ಡಾಕ್ಟರ್, ಇಂಜಿನಿಯರ್ಸ್, ಲ್ಯಾಂಡ್ ಲಾರ್ಡ್ಸ್ ಹಂಗೆಲ್ಲ ನಿಮ್ಮ ಮನೆಯವರು? ನನ್ನ ಮನೆಯವರು ಪೊಲೀಸ್ ಆಫೀಸರ್. ಪೊಲೀಸ್ ಆಫೀಸರ್. ನನ್ನ ಹಳೆಯನು ಪೊಲೀಸ್ ಕಮಿಷನರ್, ಅವರು ಕಮಿಷನರ್. ನಮ್ಮ ಮನೆಯವರು ಕಮಿಷನರ್, ನಮ್ಮ ಹಳೆಯನು ಕಮಿಷನರ್. ನನ್ನ ಅಣ್ಣ ದಿಲ್ಲಿ ಇರ್ತಾರೆ, ಅವ್ರು DC ಇದ್ದಾರೆ. ಸೊ ನನಗೆ ಅದು ಒಂದು ವ್ಯಾಮೋಹ ಬೆಳ್ಬಿಟ್ಟೈತ್ರಿ. ಏನ್ ತಂದೆದ ಅಭಿಮಾನ ನನಗೆ ಬಂದಿತ್ತು ಗೊತ್ತಿಲ್ಲ. ನನ್ ಒಟ್ಟ ಮೊಮ್ಮಕ್ಳು ಎಲ್ಲಾ ಡ್ರೆಸ್ ಡ್ಯೂಟಿ ಮಾಡ್ಕೊಂಡು ಬಹಳ ಆಸೆ ಇತ್ತು. 2 ಸಕ್ಸಸ್ ಆದ್ರು, ಉಳಿದೋಗ್ಲಾ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದ್ರ. 6 ಮೊಮ್ಮಕ್ಕಳು ಇಂಜಿನಿಯರ್ ಮಾಡಿವಿ. ಮತ್ತ ಒಂದೇನೋ ಸಮಾಜ ಸೇವೆ ಮಾಡ್ಬೇಕಂದ್ರೆ ಒಂದು ಹಳೆಯ ಸಂಪ್ರದಾಯ ಸಿಲ್ಕೊಂಡಿದ್ವಿ ನಾವೆಲ್ಲ ನಮ್ಮ ತಂದೆಯವ್ರ ಜೊತೆಗೆ. ಅವ್ರು ಬಹಳ ಹಳೇ ಇದ್ವು. ನಮ್ಮ ಮಾವಾಗೂ ಹಂಗ ಇದ್ರು. ಆದ್ರೆ ನಮ್ಮ ಮನೆಯವರು ಜಗತ್ ಬದ್ಲೈತಿ, ಸ್ವಲ್ಪ ಹೊರಗ್ ಬಾ ಹಂಗ ಕರಿತಿದ್ರು. ಆದ್ರೆ ಆಗಿಲ್ಲ. ಓಣ್ಯಾಗೆಲ್ಲ ಹಿರಿಯರು ಕುಡಿಕೊಂಡ ಬಾರ್ ವಾಣಿ ಇದು ನಿನ್ ಕಡೆ ಟ್ಯಾಲೆಂಟ್ ಇತ್ತು ಬಾ ಅಂತ ಕರ್ದ ವಿಶ್ವನಾಥ್ ಕರ್ದ್ರು, ಅಕ್ಕಂಬಳದಕ್ಕ. ಮುಂದ ನಮ್ಗ ಚೌಲಾರಿ ಮೇಡಮ್ ಅಂತಿದ್ರಿ, ಅವ್ರೆಲ್ಲಾ ಕರ್ಕೊಂಡ್ 4 ಕಡೆ ಅಡ್ಡಾಡಿ ನಮ್ಗ ಹೊರಗಿನ ಸಮಾಜ ಪರಿಚಯ ಮಾಡಿಸ್ಕೊಟ್ರು. ಹಾಗಾಗಿ ಅಕ್ಕಂಬಳ ನಮ್ ಸೇವಾ ಮಾಡಕತ್ತ 50 ವರ್ಷ ಆಗಿ. ಅಕ್ಕನ ಬಳಗದೊಳಗ 50 ವರ್ಷದಿಂದ ಸೇವೆ. ಹೌದು. ಅಲ್ಲಿ ಬಹಳ ಆಧ್ಯಾತ್ಮಿಕ ಐತಲ್ಲೇ, ವಚನ ಸಾಹಿತ್ಯ, ಶರಣ ಸಾಹಿತ್ಯ ಬಹಳ ಐತಲ್ಲೇ. ಅದನ್ನೆಲ್ಲ ನೋಡ್ಕೊಂಡ ನಾವ್ ಅಲ್ಲಿ ಒಂದು ಒಕ್ಕಟ್ಟಿನಿಂದ ದುಡಿತೀವ್ರಿ. 3 ಜನ ಅದೇವಿ. ಅದ್ರ ಒಂದು 50 ಮಂದಿ ನಾವು ನಮ್ ಜೀವ ಸದಸ್ಯ ಅಂತ ಇನ್ನು ದುಡಿತೇವೆ ಅಲ್ಲೇ. ಅದೊಂದು ಬಹಳ ಹೆಮ್ಮೆ ಐತಿ. ಅಲ್ಲಿ ಏನ ಕೆಲಸ ಇದು ಮಾಡ್ತೀರ ಮನೆ ಗ್ರೂಪ್ ಅಲ್ಲಿ? ಅಂದ್ರೆ ನಮ್ಮ ನೀವು ಹೇಳಬೇಕಂದ್ರೆ ಅದ ಹೆಣ್ಮಕ್ಳು ನಡೆಸ್ತೇವ್ರಿ. ಹೆಣ್ಮಕ್ಳು ನಡೆಸ್ತೇವೆ. ಗಂಡ್ಮಕ್ಳಿಗೆ ಏನ್ ಸಂಪರ್ಕ ಬರಂಗಿಲ್ಲೇ. ಅದ ಲಗ್ನಕ್ಕೆ ಕೊಡ್ತೇವಿ, ಇದು ಕೊಡ್ತೇವಿ. ದೊಡ್ಡ ಅದೇ ಇಡೀ ನಮ್ಮ ಹುಬ್ಳ್ಯಾಗ ಅಂದ್ರೆ ಬಿಗ್ಗೆಸ್ಟ್ ಹಾಲ್. ರೋಟೇಟ್ ಸುದ ಇಲ್ಲ, ಅಷ್ಟು ದೊಡ್ಡ ಹಾಲ್ ಐತಿ. ಮೇಲೆ ಕೆಳಗೆ ಭಾಳ ದೊಡ್ಡ ಐತ್ರಿ. ಅಗ್ದಿ ಇಡೀ ನಮ್ಮ ಧಾರವಾಡ ಜಿಲ್ಲಾ ಒಂದು ಅಗ್ದಿ ಸವಿ ಅಂದ್ರೆ ನಮ್ದು ಒಂದ ಹಾಲ್. ಆ ಸಣ್ಣ ಅಂದ್ರ ಬಡವ್ರು ಬಂದ್ರು ಸುದ ಇಲ್ಲ ನನಗೆ. ಅವ್ರು ಸುದ ಅಗ್ದಿ ತಲೆಯಿಂದಷ್ಟ ಕೊಟ್ಟು ಇದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ 10,000 ರೂಪಾಯಿ ಕೊಡ್ತೇವಿ. ಇಡೀ ಅಗ್ದಿ ನಾವು ಸಣ್ಣ ಪ್ರಮಾಣಲೆ ಬಾಡಿಗೆ, ಜಾಸ್ತಿ ಕೊಡಂಗಿಲ್ಲ. ಯಾರು ತಿಳಿದವ್ರು ಕೊಡ್ತಾರೆ, ಎಲ್ಲಾ ಅನುಕೂಲ ಐತಿ ಕಡೆ. ಅದೇ ಎಂತ ಬಡವ್ರು ಬಂದ್ರು ಕೂಡ ಒಂದ್ ಅವ್ರದ್ದು ಸಣ್ಣ ಬಜೆಟ್ ಅಲ್ಲಿ ಒಂದ್ ಮದುವೆ ಮಾಡ್ಬೇಕಂದ್ರೆ ಮಕ್ಕನ್ ಬಳಗದ ಹಾಲ್ ಇದೆ ಅಂತ. ಹೌದು. ಆಮೇಲೆ ವರ್ಷಕ್ಕೊಂದ್ಸಲ ಬಡವ್ರದ್ದು ತಹಶೀಲ್ದಾರ್ ಪರ್ಮಿಷನ್ ಕೊಡ್ತಾರ. ನಾವೊಂದು 4-5 ಮಾಡ್ಬೇಕಂತ ಇಟ್ಕೋತೀವಿ. ಆ ಇದ್ರ ಕಡೆಗೆ 2 ಮಾಡ್ತೇವೆ ನಾವು ನಮ್ ಸ್ವಂತ ಖರ್ಚಿನಿಂದ. ಮದುವೆನ? ಹೌದು, ಬಡವ್ರ ಮಕ್ಕಳು ಮದುವೆ ಮಾಡ್ತೇವೆ. ಅಂದ್ರೆ ಇಷ್ಟು ಮದುವೆ ಮಾಡ್ಬೇಕು ಅಂತ ಇಟ್ಕೊಂಡಿದ್ರೆ ಅಥವಾ ಎಷ್ಟು ಜನ ಬರ್ತಾರ ಅಷ್ಟು? ನಾವ ಅಂದ್ರೆ 5 ಮಾಡ್ಬೇಕಂತ ಇಟ್ಕೊಂಡಿರ್ತೇವಿ. ಆದ್ರೆ ಸೆಂಟ್ರಲ್ ಪ್ಲೇಸ್ ನಾಗ ಇರೋ ಕಾರಣ ಅಲ್ಲಿ ಗಲಾಟೆ ಆಗ್ಬಾರ್ದ್ರಿ. ಹೌದು. ಅಂದ್ರೆ ಹಂಗ ನಮ್ಗ ಅಂದ್ರೆ ನೋಡಿ ಸೆಂಟ್ರಲ್ ಪ್ಲೇಸ್ ನಾಗ ಇರೋ ಕಾರಣ ನಮ್ಗೆ ಇದು ಮಾಡಕ್ ಕೊಡಂಗಿಲ್ಲ. ಸಿಸ್ಟ್ಲೆ ಮಾಡ್ಬೇಕಾಯ್ತದ. ಹೌದೌದು. ನಿಮ್ಗೆ 2 ಮಾಡ್ತೀವಿ. ನಮ್ಗೆಲ್ಲ ಅಂದ್ರೆ ನಾವೆಲ್ಲರೂ ನಾವೆಲ್ಲ ಸಹಕಾರ ಮಾಡ್ಕೊಂಡ್ ಮಾಡ್ತೀವಿ. ಈ ಗಂಗಾವತಿ ಎಲ್ಲಾ ಜವಳಿದೆಲ್ಲ ಅವ್ರ ಕೊಡ್ತಾರೆ.
ಹ್ಮ್ ಶಾಲು ಬಟ್ಟೆ ಸೀರೆ ಎಲ್ಲ ಕೊಡ್ತಾರೆ. ನಾವ್ ಯಾರು ಬಂಗಾರ ಅಂಗಡಿ ಅವ್ರಲ್ಲ ತಾಳಿದ ಅವ್ರ ಜಾಬ್ ಹೋಗ್ತಾರೆ. ಅಡಿಗೆ ಮಾಡಕ ಭಾಳ ಎಲ್ಲ ಒಕ್ಕಟ್ಟಿನಿಂದ ಮಾಡ್ತೀವಿ. ಅಂದ್ರೆ ನೀವೆಲ್ಲ ಆಜು ಸದಸ್ಯರೆಲ್ಲ ಏನಿದ್ದೀರಿ, ಸೊ ನೀವೇನ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ನೀವ ಕೈಯಿಂದ ಹಾಕ್ತೀರಿ ಅಥವಾ ಸಂಘದಲ್ಲಿ? ಇಲ್ಲ ಇಲ್ಲ, ನಮ್ದು ರೊಕ್ಕದ ಇದು ಆಗ್ತೈತಿ ನಮ್ದು. ಅಂದ್ರ ಒಂದು ವೀರಶೈವ ಸಂಘಟನಾ ಸಮಿತಿಯಿಂದ ನಮ್ಗೆ ಭಾಳ ಮಂದಿ ಸಹಕಾರ ಮಾಡ್ತಾರೆ. ನಾವ್ ಈಗ ಕೇಳೇ ಬಿಡ್ಲಿ, ದೌರ್ನಿ ಬಂದ ಕೂಡಲೇ ಪ್ರಹ್ಲಾದೇಶ್ವರ್ ಪ್ರಸಾದ್ ತಾವಾಗೆ ಕೊಟ್ಟು ಕಳಿಸ್ತಾರೆ. ವಿಆರ್ನ ಕೊಟ್ಟು ಕಳಿಸ್ತಾರೆ, ಚಂದ್ರಶೇಖರ್ ಕೊಟ್ಟು ಕಳಿಸ್ತಾರೆ. ನಮ್ಗೆ ರೊಕ್ಕದ್ದೇನ್ ಬಿಡಿ. ಯಾವ ಟೈಮ್ನಾಗ ಕೊಟ್ಟು ದೌರ್ನಿ ಬಂದ ಕೂಡಲೇ ಅವ್ರು ತಮ್ಮ ಅವ್ರ ಕ್ವೀನ್ಸ್ ಬಂದು ಕೊಟ್ಟು ಹೋಗ್ತಾರೆ. ದೌರ್ನಿ ಅಕ್ಕ ಮಹಾದೇವಿ ಜಯಂತಿ ಜಯಂತಿಗೆ ಮಾಡ್ತಿಲ್ಲ ಪ್ರಸಾದದ್ದು ನಾವು ಕೇಳಿ ಬಿಡ್ಲಿ, ಅವ್ರು ತಾವ್ ಫಿಕ್ಸ್ ಮಾಡ್ಬೇಕು. ಅಂದ್ರೆ ನೀವು ಅಕ್ಕ ಮಹಾದೇವಿ ತೊಟ್ಟಿಲ್ ಉತ್ಸವ ಎಲ್ಲ ಮಾಡ್ತೀವಿ, ಭಾರಿ ದೊಡ್ಡ ಪ್ರಮಾಣ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಮತ್ತೆ ನಿಮ್ದು ಈ ತರ ಮತ್ ಬೇರೆ ಏನೇನ್ ಕಾರ್ಯಕ್ರಮಗಳಲ್ಲಿ ಮಾಡ್ತೀರಿ? ಕಾರ್ಯಕ್ರಮ ಅಂತಂದ್ರೆ ಅತ್ತಿನೊಳಗ ಜಾಸ್ತಿ ಸೇವಾ ಮಾಡ್ತೀವಿ. ಮುಂದೆ ಅದ್ ನೋಡ್ಕೊಂಡು ಈ ಟೈಂಕ ಅಪ್ಪಾರ ಅಂತಿದ್ರಿ ನಾಗಪ್ಪ ಟೈಂಕ, ಅವರು ವೀರಶೈವ ಸಂಘಟನಾ ಸಮಿತಿ ಯಾಕೆ ಹಚ್ಚಿದ್ರು ಅವ್ರಿಗೆ ಅಲ್ಲಿ ತಕ್ಷಿದ್ರು. ಅವಾಗ ನಾವೊಂದು 25 ವರ್ಷ ದುಡಿದ್ವಿ. 25 ವರ್ಷದ ಸಿಲ್ವರ್ ಜುಬ್ಲಿ ಮಾಡಿದ್ವಿ ನಾವು. ಮಾಡಿದ ಮೇಲೆ ಅವಾಗ ನಾನು ಅನಿಸ್ತು, ನಾವ ಮಾಡುದು ನಮ್ ಸಾಕಿಂದ ನಾವ್ ಹಿಂಸರಿಬೇಕು, ಇಂಥ ಸಣ್ಣವ್ರನ್ನ ತಯಾರು ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಜಯಲಕ್ಷ್ಮಿ ಮನಿಗ್ ನಾನ ಸ್ವತಃ ಹೋಗಿ, ಅಮ್ಮ ನೀವ್ ಒಳಗ್ ಕುಂಡ್ರುಬೇಡ, ನೀನ್ ಹೊರಗ್ ಬಾ, ನಿನ್ ಕಡೆ ಟ್ಯಾಲೆಂಟ್ ಐತಿ, 1-2 ತಪ್ಪೈತಿ, ನೀನ್ ಏನ್ ಕ್ಲಿಯರ್ ಕೇಳಂಗ. ಆಕಿ ನಾವ್ ಕೊಟ್ಟಿದ್ದಕ್ಕೂ ತನ್ನ ಜವಾಬ್ದಾರಿ ಚಂದ ನಿಭಾಯಿಸ್ಕೊಂಡ ಮಾಡ್ಕೊಂಡ್ ಹೋಗ್ಯಾಳ. ತನ್ನ ಇದ್ರ ಪ್ರಕಾರ ಜಾಸ್ತಿನ ಮಾಡ್ಕೊಂಡ್ ಹೋಗ್ಯಾಳ ಅಂತೂ ಅಡ್ಡಿ ಇಲ್ಲ. ಏನಾಗ ಕೃತಜ್ಞತೆ ಅಂದ್ರೆ ಆಲ್ರೆಡಿ ಅವ್ರಿಗೆಲ್ಲ ಜ್ಞಾನ ಇರುತ್ತೆ, ಯಾರೊಬ್ರ ಕೈ ಹಿಡಿದು ಎತ್ತೊಡ್ಬೇಕಾಗಿರ್ತದೆ. ಸೊ ನಿಮ್ಮಂತ ಹಿರಿಯರ ಕೈ ಹಿಡಿದ ತಕ್ಷಣ ಸಣ್ಣವರೆಲ್ಲ ಮುಂದೆ ಬಂದು ಸಂಘಗಳನ್ನ, ವಿಶ್ವನಾಥ ಮಹಿಳಾ ಮಂಡಳನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ಏನ್ ಹಾಬೀಸ್ ಇದೆ ರೀ ಅಮ್ಮ ನಿಮ್ಗೆ? ಹಾಬೀಸ್ ಅಂದ್ರೆ ನಾನು ಒಂದ ಮಾತೇ ಹೇಳ್ಬೇಕಂದ್ರೆ ನಾವು ಆಲ್ರೌಂಡರ್ ಅದ. ನನ್ಗ ಗಾರ್ಡನಿಂಗ್ ಭಾಳ ಸೇರ್ತೈತಿ. ಗಾರ್ಡನಿಂಗ್ ಆಮೇಲೆ ಮತ್ತಿದು ಮನಿನೂ ಇದು ಭಾಳ ದೊಡ್ಡ ಮನಿ ಐತ್ರಿ. ಎಲ್ಲಾ ನಾವ್ ಏನ್ ಮಾಡಿ ಅಂದ್ರೆ ಎಲ್ಲಾ ಮೇಂಟೈನ್ ಮಾಡ್ಕೋಬೇಕಲ್ಲ, ಎಲ್ಲಾ ಮೇಂಟೈನ್ ಮಾಡ್ಬೇಕು. ಆಮೇಲೆ ಗುರಿ ಹಾಬಿ ಐತಿ, ದಿನ ಒಂದರಕ್ಕೆ ಒಂದ್ ಬರೆಯಬೇಕು. ಹೌದು, ಮೊದ್ಲ ಆಗ್ತಿರ್ಲಿಲ್ಲ, ಮಕ್ಳು ಸಣ್ಣವ್ರಿದ್ದಾಗ. ಮತ್ ಏನಾಗೈತ್ರಿ ನಮ್ ಡಿಪಾರ್ಟ್ಮೆಂಟ್ ಒಳಗ ನಮ್ಗೆ ಟ್ರಾನ್ಸ್ಫರ್ ಎಲ್ಲ ಹೋಗ್ಬೇಕಪ್ಪ ನಾವು ರೆಡಿ ಅಂತಂದ್ರ ಮಕ್ಳಿಗೆ ಎಜುಕೇಶನ್ ಭಾಳ ದೊಡ್ಡ ಸಮಸ್ಯೆ ಬರ್ತದೆ. ಅವಾಗ ಅವ್ರು ಹೇಳ್ತಾರ, ನಾ ಇಲ್ಲೇ ಹಾವೇರಿಗೆ ಪ್ರಮೋಷನ್ ಆಗಿ ಹೋದ್ರು. ಅವ್ರು ಹೇಳಿದ್ರು, ಇಲ್ಲ ನಾ ಇಲ್ಲೇ ಲೈಫ್ ಸ್ಕೂಲಿಗೆ ಹೋಗ್ತಾರ, ನಾನು ವಾರಕ್ಕೊಂದ್ಸಲ ಬಂದ್ ಹೋಗ್ತೀನಿ ತಗೋ ಅಂತಂದ್ರ. ಖರೆ ಅವ್ರ ಹೇಳಿದ್ರು, ನಾವ್ ಅದ್ ನಂಬ್ಕೊಂಡ್ವಿ. ಖರೆ ಅವ್ರಿಗೆ 2 ವರ್ಷ ಬರಕ್ ಆಗ್ಲಿಲ್ಲ, ಆಮೇಲೆ ಟ್ರಯಲ್ಸ್ ಆಗ್ಬಿಟ್ರಿ. ಸೊ 24 hours ಅಲ್ಲಿ ಇರ್ಬೇಕಂತ ರೂಲ್ಸ್ ಬಂದ್ಬಿಡ್ತೈತೆ. ಎಷ್ಟು? 24 hours ಅಲ್ಲೇ ಇರ್ಬೇಕು ವಿತ್ ಡ್ರೆಸ್. ಅಂದ್ರೆ ಹಂಗ ಲಾ ಅಂಡ್ ಆರ್ಡರ್ ಹಂಗ ಇರ್ತೈತ್ರದ. ಇದು ನಾನ್ ತಂದೆಯವ್ರ ನೋಡಿದ್ರೆ ನನಗೆ ಎಷ್ಟು ತ್ರಾಸ ಅನಿಸ್ತದ. ಹಂಗಾಗಿ ನಾನ್ ಸ್ವಲ್ಪ ಮಾನಸಿಕ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಎಲ್ಲಿ ಹೊರಗೂ ಹೋಗಂಗಿಲ್ಲ, ಇದು ಇಲ್ಲ, ಮಾರ್ಕೆಟ್ ಹೋಗಂಗಿಲ್ಲ. ಒಂಥರ ಯಾಕೆ ತಂದಿದ್ರು ಬಾಗ್ಲ 6 ಗಂಟೆಕ್, ಯಾಕೆ ಹಿಂಗ್ ಮಾಡ್ತಾರೆ ಇವ್ರು, ನಮ್ಗೆ ಹೋಗಾಕ ಕೊಡಂಗಿಲ್ಲ. ಆಮೇಲೆ ಒಂಥರ ಸಮಸ್ಯೆ ಅನ್ಸಿತ್ತು ನನಗೆ. ಬಹಳ ಸ್ಟ್ರಿಕ್ಟ್ ಇರ್ತದೆ, ಎಲ್ಲೂ ಹೆಣ್ಮಕ್ಳು ಹೊರಗಡೆ ಹೋಗೋಂಗಿಲ್ಲ, ಮಾಡಿಲ್ಲ. ಅವಾಗ ಒಂದ್ಸಲ ಒಂದ್ ಒಕೇಜನ್ ನಂಗೆ ಇದಕ್ ಹೋಗೋದ್ ಬಂತ, ಅಕ್ಕಂಗ್ ಹೋಗೋದ್ ಬಂತ. ಬಂದಾಗ ಅಲ್ಲೇ ನಾನ್ ಬರ್ತೇನೆ ಅಂತ ಹೇಳಿ ನಮ್ಮ ಹಿರಿಯರು ತಾಯಿಯರಿಗೆ ನಾ ಬಾಳ ಗಂಟು ಬಿದ್ದೆ. ನಾನು ಬರ್ತೇನಮ್ಮ, ನಾನು ಬರ್ತೇನಮ್ಮ ಅಂತೇಳಿ ಅವಾಗ ನಮ್ಮ ತಂದೆಯವ್ರನ್ನ ಗೆಸ್ಟ್ ಅಂತ ಕರೆದು ಮಾಡಿಲ್ಲ. ಅವಾಗ ಅವ್ರ ಆಶೀರ್ವಾದ ನಾವೆಲ್ಲ 50 ವರ್ಷ ದುಡಿಯಾಕತ್ತೇವ್ರಲ್ಲಿ. ಆದ್ರೂ ಎಲ್ಲಾ ಹಳೆ ಸಂಪ್ರದಾಯ ಭಾಳ ಪಾಲಿಸ್ತೇವೆ ಅವಲ್ಲೇ. ಈಗಿನ ಇದಕ್ಕ ಇದು ಆಗಂಗಿಲ್ಲ. 5 ಗಂಟೆಕ ಇರ್ಬೇಕು, ಸೀರ್ನ ಹಾಕೋಬೇಕು, ಒಂದು ಟ್ರೆಡಿಷನಲ್ ಆಧ್ಯಾತ್ಮಿಕವಾಗಿ ಇದು ಮಾಡಿ, ಅಂದ್ರೆ ಚುಡಿಗಳು ಹಾಕೊಂಡ್ ಬಂದೆ, ಇದು ಮಾಡಿದೆ, ಹಂಗೆಲ್ಲ ಇಲ್ಲ. ವಚನ ಹೇಳ್ಬೇಕು, ಶರಣ ಸಾಹಿತ್ಯ ಭಾಳ ಪಾಲಿಸ್ತೇವೆ. ಶರಣ ಸಾಹಿತ್ಯದಲ್ಲಿ ಮತ್ ಒಂದು 50 ವರ್ಷ ಹೋಗಿ ಏನಾಗ್ಬಿಟ್ಟೈತ್ರಿ, ಎಲ್ಲ ಮನಿಯವರ ಅಂದಾಗ ಆಗ್ಬಿಟ್ಟೇವ್ ನಾವೆಲ್ಲ. 50 ವರ್ಷ ಅಂದ್ರೆ ಏನು ಸಣ್ಣದ ಇದಾಗೋದಿಲ್ಲ ಅದ. 50 ವರ್ಷ ದುಡಿಯಾಕತ್ತೆ. ಮತ್ತ ನಾ ಒಟ್ಟ ನಂದೊಂದಿದು ಈಗ ಮನೆ 25 ವರ್ಷದ್ ಮಾಡಿದ್ರು ಇವ್ರು ಗ್ರೂಪ್ನವ್ರಲ್ಲ. ಅವಾಗ ಸಂಪಾದಿಕ ಮಂಡಳದ ನಾನಾ ಜವಾಬ್ದಾರಿ ತಗೊಂಡೆ. ಮತ್ ಯಾರ್ಯಾರ ಏನೇನ್ ಬರ್ಯಾಕ್ ಬರ್ತೈತಿ ಒಂದ್ ಬುಕ್ ತೆಗಿನು, ಯಾರ್ಯಾರ ಏನೇನ್ ಬರ್ಯಾಕ್ ಬರ್ತೈತಿ ಎಲ್ಲ ಬಂದ್ ತಂದ್ಕೊಡ್ರಿ ನನ್ ಕಡೆ. ಮತ್ ಯಾರಿಗ್ ಬರ್ಯಾಕ್ ಬರಂಗಿಲ್ಲ ಅವ್ರ ಕಡೆ ಬಂದ್ ಬರಿಸ್ಕೊಡ್ರಿ. ಅದ್ರ ಏನ್ ಬರ್ದಿ ಅಂತ ನಾ ಯಾರ ಕೇಳಿದ್ ಹೇಳಾಕ್ಬಿಲ್ಲ. ಅದು ಬುಕ್ ಸಂಗ್ರಹ ಅಂದ್ರೆ ತಿಳಿಯೋದು ಅಂತ ತಿಳ್ಕೊಬೇಕು. ಹಿಂಗ್ ಪ್ರಶ್ನೆ ಬರ್ತೈತಲ್ಲೇ. ಹಾಗಾಗಿ ಅದೊಂದು ನನ್ಗೆ ಭಾಳ ಖುಷಿ ಅನ್ಸುತ್ತೆ ನನ್ಗೆ. ಆದ್ರೂ ಈಗ ಇನ್ನೂ ಹುಡುಗಿಯರ್ ಭಾಳ ಇದು ಮಾಡ್ಕೋಬೇಕು. ನಾ ಈಗ ಮಹಿಳಾ ದಿನಾಚರಣೆ ಮಾಡಿದಿರುವಾಗ ಮಾಡಿದಾಗ ನಾ ಮಾತಾಡೋದ್ನಾಗ ನಾ ಹಿಂಗೆ ನನ್ ಮಾತಾಡೋ ಪಾಳಿ ಬಂದಾಗ ನಾ ಮಾತಾಡ್ತಿರ್ತೇನಲ್ರಿ. ಮಾತಾಡೋದ್ನಾಗ ಯಾರು ಮಾತಾಡಿದ ನಾವು ಉತ್ಪನ್ನ ಹೇಳ್ಬಿಟ್ಟೇನ, ನಾ ಏನ್ ಹೇಳಾಕತ್ತೀನಿ ಅದ್ ನೀವು ಹೊಳ್ಳಿ ಹೇಳ್ಬೇಕು. ನಾನು
ಹಾ ಆಮೇಲೆ ಅವ್ರ ಗಂಡುಗಳನ್ನ ಕೇಳ್ತಾನೆ ಚಕ್ರ ಬಂದಿದ್ರಲ್ಲ ಏನ್ ಹೇಳ್ರಿ ಅಂತ ಹೇಳ್ತಾರ ಹಾಗಾಗಿ ಆಂಟಿ ಏನ್ ಹೇಳಿದ್ರೆ ಕೇಳ್ತಾರೆ ಅಂದ್ರೆ ಕಾನ್ಸಂಟ್ರೇಷನ್ ಇಂದ ಕೇಳ್ಬೇಕು ಮಾತಾಡೋದು ಡಿಸ್ಟರ್ಬ್ ಮಾತಾಡ್ಬೇಡ ಅಂತ ನಿಮಗೆ ಯಾಕಮ್ಮ ನೀನ್ ತಿಳಿ ಹಿಂಗ್ ಮಾಡಿದಿ ಈಗ ಮಾತಾಡೋದು ಐತಿ ಅವಶ್ಯ ಐತಿ ನಿನಗೆ ಆಮೇಲೆ ಅವಾಗ ಆಟ ಆಡಿಸ್ತೀನಿ ಈಗ ಯಾರ್ಯಾರ ಪೆನ್ ತಂದಿನಿ ಆಂಟಿ ತಂದಿಲ್ರಿ ಆಂಟಿ ಆಮೇಲೆ ನಾ ತಗೊಂಬ ಅಂತ ಹೇಳ್ತೀನ ಈಗ ಮೊನ್ನೆ ಕೊರೋನಾ ಎಲ್ಲ ಸೀರೆ ಒಳಗ ಇತ್ತು ಯಾರು ಸೀರೆಗಳೆಲ್ಲ ಬದ್ಲು ಮಾಡಿರ್ಲಿ ಎಲ್ಲ ದಿನ ಒಂದ್ ಸೀರೆ ಉಟ್ಕೊಂಡ್ಬರ್ರಿ ಬಂದ ಮನಿಗ್ ಹೋದ ಕೂಡಲೇ ಅಕ್ಕಿ ತೊಳಿಟ್ ಬರ್ರಿ ಮನಿಗ್ ಹೋಗೋ ಕೈ ಕಲ್ ತಗೊಂಡ್ ಅನ್ನಕ್ಕೆ ಡ್ರೆಸ್ ಚೇಂಜ್ ಮಾಡಿ ಪ್ರತಿ ಸಲ ಒಂದ್ ಸಾರಿ ಹಾಕೊಳ್ರಿ ಅವ್ ಗಾಳಿ ಬಂದೂ ಆಕೈತಿ ಇದು ಆಕೈತಿ ನಾನು ಏನ್ ಹಾಕಿದ್ ಒಳ್ಳೆ ನಾನು ಕೇಳ್ತೀನಿ ನಾನು ನೀವೇನ್ ಕೇಳ್ತೀರಿ ಅಂಟಿ ಅಂಟಿ ಏನ್ ಹೇಳ್ರಂತ ನನಗೆ ಕಟ್ಕೋತ ಹೇಳ್ರಿ ಅಂಟಿ ನನಗೆ ಚುಟುಕು ಬರೀದು ಹಾಬಿ ಐತಿ ಒಂದೀಗ ಇನ್ನೂ ಬುಕ್ ಪ್ರಿಂಟ್ ಆಗಿಲ್ಲ ಒಂದೀಗ 1000 ಸರಿ ಬರ್ದೇನ್ರಿ ನಾ 1000 ಚುಟುಕುಗಳನ್ನ ಸವಾಲುಗಳನ್ನ ಆಮೇಲೆ ಇವರು ಟ್ಯಾಲೆಂಟ್ ಮಾಡ್ತಾರೆ ಆಮೇಲೆ ಪ್ರತಿಯೊಬ್ಬರ ಕಡೆ ಒಂದು ಪ್ರತಿಭೆ ಇರ್ತೈತಿ ಹೌದು ಪ್ರತಿಯೊಬ್ಬರು ಒಂದು ಪ್ರತಿಭೆ ಇರ್ತೈತಿ ಆಮೇಲೆ ಅವನ ಹೇಳ್ತೀನಿ ಇವ್ರದ್ದು ಜೀವನ ಎಲ್ಲಾರು ಬೇರೆ ಬೇರೆ ಇರ್ತದೆ ಊರ್ನೇ ಒಂದೊಂದ್ 100% ಅವ್ರಿಗೆ ಹೊರಗಿನ ನಾಲೆಜ್ ದಾಗ ನನಗಿಲ್ಲ ನಾನು ಡಿಪೆಂಡ್ ಆಗ್ತೀವ್ರಿ ಅಂದ್ರೆ ಈಗ ಹೊರಗೆ ಹೋಗಿ ಅಭ್ಯಾಸ ಇಲ್ಲ ಇಲ್ಲ ರೀ ಜನತಾ ಮನೆ ನೋಡಿ ಇವತ್ತು ನಂಬ್ತೀನಿ ಹೇಳಿ ಜನತಾ ಅಲ್ಲ ನಮ್ಗೆ ಹೋಗಕ್ ಅವಕಾಶನೇ ಇಲ್ಲ ಬಿಡ್ರೆ ಹಂಗ ಅಂದ್ರೆ ಯಾಕಂತ ಹೇಳ್ತೀನಿ ನೀವು ಏನ್ ದುಡ್ಡಿಸ್ತು ಮಾತು ಹೇಳ್ತಾರೆ ಹಂಗ ಅಲ್ರಿ ಜನರು ಅಂತಾರೆ ಏನ್ ದುಡ್ಡು ಹೇಳ್ತಾರೆ ಹಂಗಲ್ರಿ ನಮ್ದು ಡಿಪಾರ್ಟ್ಮೆಂಟ್ ಅಂತಂದ್ರೆ ನಾವು ಪಬ್ಲಿಕ್ ನಾವ ಕಾಯ್ತೀವಿ ಪಬ್ಲಿಕ್ ಕಾಯೋರ ನಾವ ಹಿಡಿದ್ರೆ ಹೆಂಗ್ ಪ್ರಶ್ನೆ ಬರ್ತಿಲ್ಲ ಆಮೇಲೆ ಅಕಸ್ಮಾತ್ ಹೆಂಗಪ್ಪ ನಾವ್ ಹೋದಿಪ್ಪ ಎಲ್ಲೇ ಒಂದು ಇಂಥ ಸೆಂಟ್ರಲ್ ನಿಂದ್ರೆ ಅಂತ ಹೇಳ್ತಾರೆ ಇವ್ ಯಾರ ಮನಿ ಕರೀತಾರೆ ಬರೀ ಎಲ್ಲಾರು ಊಟ ಕರ್ಕೊಂಡ್ರು ಏನು ಎಲ್ಲಾರು ಎಳಬಲಿ ನಿಂದಿರ್ಬೇಕಂತ ಅಲ್ಲಿ ಏನ್ ಹೇಳಿರ್ತಾರ್ರಿ ಆಫೀಸ್ನೇ ಬಂದು ಕುಂದಿರಲ್ಲ ಅಂತ ಹೇಳಿರ್ತಾರೆ ಅದ್ ನಾವ್ ಕೇಶ್ ಬಿಡ್ರಿ ನಾವ್ ಅಲ್ಲಿ ನಿಂದಿರ್ತೇವೆ ಒಂದ್ ಕಡೆ ಎಲ್ಲ ಹೋದ್ರಿ ನಾವು ಬಿಟ್ರು ನಮ್ಮ ಅನ್ಲಕ್ ಇಷ್ಟದಿರಲ್ಲ ಎದುರಿಗೆ ಸರ್ವ ಪುರುಷ ಆಫೀಸರ್ಸ್ ನೋಡ್ತಿರ್ತಾರೆ ನಿಂತಾನೆ ಅಲ್ಲಿ ಇಮಿಡಿಯೇಟ್ಲಿ ಮನೆಗೆ ಹೋಗ್ಬಿಟ್ಟೆ ಫೋನ್ ಅದ ಅಷ್ಟೊತ್ತ ನಿಂತಾನೆ ಅಯ್ಯೋ ಮಮ್ಮಿ ಎಲ್ಲಿ ಒಳಗ ಆಫೀಸ್ ಹಿಂಗ ಇದು ಆಕೈತಿ ಪೊಲೀಸ್ ಅಂಡ್ ಪಬ್ಲಿಕ್ ಇದು ಕೆಲವ್ರು ಏನಂತಾರೆ ಗೊತ್ತಿಲ್ಲವ್ರೆ ಭಾರಿ ಹಪ್ಪ ಜನತಾ ನೋಡಿ ಅದೇ ಅಂತ ಮತ್ ಹೆಂಗ್ ಮಾಡಿದ್ರಿ 25 ವರ್ಷ ಅಂತ ಅದು ಅವಶ್ಯಕತೆ ಅನಿವಾರ್ಯತೆ ಹೆಂಗೈತೆ ನಿಮಗ ಎಲ್ಲಾ ಅನುಕೂಲ ಇರ್ತದೆ ಬಸಯ್ಯ ಅಮ್ಮ ನನಗೊಂದು ಬಡವ ಮದ್ವಿ ಮಾಡೋದು ಶುಲ್ಕಿ ನಮ್ ಸ್ವಂತ ನನ್ ಖರ್ಚಿಗೆ 50 ಮದ್ವಿ ಮಾಡೇನ್ರಿ ನಮ್ ಬಗ್ಗೆ ಹೇಳಿದ್ರೆ ವೆರಿ ಗುಡ್ ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಮ್ ಬಸಯ್ಯಿಂದ ಉಣ್ಯಾವೆಲ್ಲ ಬಂದ್ ಕೇಳ್ರ ಮತ್ ಏನ್ರಿ ಅಮ್ಮಾರ ಮತ್ ಕರೆಂಟ್ ಹೋತ ಇದೆ ಅಂತಂದ್ರ ಅಮ್ಮಾರ ಮತ್ ನೀವು ಮಗಳು ಮದ್ವಿ ಮಾಡತ್ತೀರಿ ಮತ್ ಬಸ್ಸೆಂದು ಮಾಡ್ಕೊಡಿ ಅಂತ ಅಂತಂದ್ಬಿಟ್ಟೆ ನಾ ಆಮೇಲೆ ಬಾಜುದವ್ರು ಹೇಳಿದ್ರು ಹಂಗ್ ಮಾಡಕ್ ಬರಂಗಿಲ್ರಿ ಅವ್ರ ಆಗಿನಾರ ನಾವು ಇದು ಮಾಡಕ್ ಸರಿ ಸಮಾನ ಕುಂಡ್ರಾಕ ಅಯ್ಯೋ ಮತ್ ಅವ್ರು ಕೇಳಿದ್ರ ಬಸ್ಸಿಗೆ ಆದ್ರೆ ಅಮ್ಮಾರ ಈ ಸೋಮವಾರ ನಿಮ್ ಮಗಳು ಮಾಡೋದ್ರಿ ಮುಂದಿನ ಸಲ ನಂಗೆ ಮಾಡ್ಕೊಡ್ರಿ ಅಂತಂದ ನಾ ಮಾಡ್ಕೊಟ್ಟೆ ಮೊನ್ನೆ ನಾನು 50 ಆಮೇಲೆ ಮುಂದೆ ನಾವೇನ್ ಮಾಡಿದ ಅವ್ರ ಒಂಥರ ಇದು ಅನಿಸ್ತು ಅಂದ್ರೆ ಫುಲ್ ಚಾಕ್ಲೇಟ್ ತಗೋತೀನಿ ನಾ ಆಮೇಲೆ ಲೆಕ್ಕ ಕೇಳಂಗಿಲ್ಲ ಯಾಕಂದ್ರೆ ಹೊರಗಿನ ಮೊದ್ಲ ನಾಲೆಜೇ ಇಲ್ಲ ಆ ಕಿಲೋದ್ನಾಗ ಈಗ ಹೆಂಗ್ ತಂದಿ ಈ ಕಿಲೋ ಹಿಂಗೇನೆ ಹಿಂಗೇನ ಅಂತ ಹಿಂಗ ಬ್ಯಾಡ ಬೇಡ ಆನ್ ಮುಗಿರ್ತಂತ ಬಾಳ ಹಿಡಿದ್ ಮೊನ್ನೆ ನಂದ 50ನೇ ವರ್ಷದ ಮದ್ವೆ ಇದು ಮಾಡ್ಯ ಅವ ನಾ ಹೇಳಿ ನಾವ್ ಕರ್ತಿಳಿಲ್ಲ ನಿನ್ ಮಗನ್ ಮದ್ವೆ ಮಾಡ್ತೇನೆ ಅದ್ರೊಳಗ ಅಂತ ಹೇಳಿ ಅವ್ರಿಗೆ ಏನಾಕಿತ್ರಿ ಕಲ್ಯಾಣ ಮಂಟಪ ಅವ್ರು ಕೊಡ್ತಾರ ಫ್ರೀ ನಮ್ ಕೊಡಂಗಿಲ್ರಿ ಯಾಕಂದ್ರೆ ನಾ ಡೈರೆಕ್ಟ್ ಇದು ಕೊಡಕ್ ಬರಂಗಿಲ್ಲ ಹಾಲ್ ಅಂತ ತೋತ್ರಿ ಅದು ಇಷ್ಟ ಅವಾಗ ಅಲ್ಲಿ ಕೊಟ್ರು ನಂಗೆ ಈ ಗುಡಿಯಾಗೆಲ್ಲ ವ್ಯವಸ್ಥೆ ಮಾಡಿ ನಾವು ಹೆಂಗ್ ಮಾಡ್ತಾರೆ ಇವ್ರ ಅಂಡರ್ ಒಳಗ ಆಗ್ತದೆ ಇವ್ರ ಜವಾಬ್ದಾರಿ ಕೊಟ್ಟಿದ್ದಾರ 50 ವರ್ಷ ಅಂದ್ರೆ ಆಂಕರಿಂಗ್ ಮಾಡೋರು ಇವ್ರೇ ಇರ್ಬೇಕ ಇವ್ರ ಅಜ್ಜಾರ್ ಬಂದ್ಕೊಂಡು ಇದ ಸ್ವಾಗತ ಭಾಷಣ ಮಾಡ್ಬೇಕ ಇದು ಮಾಡ್ಬೇಕಂತ ಎಲ್ಲಾ ಬಾಳ ಚಂದ ಮಾಡಿದ್ರೆ ಹಿಂಗ ನಾವು ಸ್ವಲ್ಪ ಇದು ಐತ್ರಿ ಆಮೇಲೆ ನಮ್ ಕೆಲಸದವ್ರು ನಾ ಮದುವೆದಾಗಿಂದ ಅವ್ರನ್ನ ಇಟ್ಕೊಂಡೇನಿ ಚೇಂಜ್ ಮಾಡಿಲ್ಲ ನಾ ಇದೇ ಅಂತಂದ್ರೆ ಅವ್ರಿಗೊಂದು ಡಿಸಿಪ್ಲಿನ್ ಕಲ್ಸೇನಿ ಅಂದ್ರೆ ಶಿಸ್ಟ್ಲಿ ಹೆಂಗ್ ಮಾಡ್ಬೇಕು ಹೆಂಗ್ ಇದು ಮಾಡ್ಕೋಬೇಕಂತ ಎಲ್ಲಾ ಹೇಳ್ಕೊಟ್ಟೇನಿ ಅವ್ರು ಮಾಡೋವೇನಂತ ಯಾರು ಗೊತ್ತಾಗಲ್ಲ ಅಷ್ಟು ಕ್ಲೀನ್ ನಾನು ಇದು ಮಾಡ್ತಾರೆ ಪ್ರೀತಿನೂ ಅಷ್ಟೇ ಮಾಡ್ತೇನಿ ಅವ್ರ ಮದ್ವೆನೂ ಮಾಡ್ಕೊಡ್ತೇನೆ ಎಜುಕೇಶನ್ ಎಲ್ಲ ಹೆಲ್ಪ್ ಮಾಡ್ತೇನೆ ಬೈಯೋದೇ ದಿಲ್ದಾರ್ ಮುಗಿತೇನೆ ಆರೋಗ್ಯ ದೃಷ್ಟಿಯಿಂದ ಮಾಡ್ಕೊಂಡು ಹೋಗ್ತಾರ್ರಿ ಹಂಗಾಗಿ ನನ್ ಗಿಡ ಗಾರ್ಡನ್ ಮಾಡಕ್ ಮನಿ ಇದು ಮಾಡಕ್ ಎಲ್ಲ ಸ್ವಲ್ಪ ಅನುಕೂಲ ಐತೆ ನೋಡ್ರಿ
ನಂಗೆ ಅನಿಸ್ತಿತ್ತು ಏನ್ಪಾ ನಮ್ಗೆ ಒಳಗ ಕುಂಡ್ರಿಸ್ತಾರೆ ಆಡ್ಬೇಕು ಬಾಳ ಕಲ್ಕು ನಮ್ಮ ಅಪ್ಪ ಬೈತಾರೆ ಏನ್ ನಮ್ ಲೈಫ್ ಇದು ಅಂತ ಹೇಳಿ ಒಂದ್ ಸಣ್ಣ ಒಂದ್ ಹಿಂಗ ಆಮ್ಯಾಗ ಏನ್ ಮಾಡ್ಬೇಕು ಲೇಖಕ ಸಂಘ ಹೋಗೋಣ ಅಂತ ಹೇಳಿ ಓದಿವ್ರೆಲ್ಲ ಅವ್ರೆಲ್ಲ ಎಮ್ ಎ PhD ನಾವು ಜಸ್ಟ್ BA ಆಗಿ ಗೃಹಿಣಿಗಳು ನಾವು ಹೌದು ಅಲ್ಲಿ ಎಷ್ಟು ಆಸ್ಮಾನ್ ಫರ್ಕ್ ಬರ್ತದೆ ನೋಡ್ರಿ. ಹೌದು ಆದ್ರೆ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಗ್ಲಾಸ್ ಹೌಸ್ನಾಗ ದೊಡ್ಡ ಪ್ರಮಾಣಲೆ ಹ್ಮ್ 10ನೇ ವರ್ಷ ವಾರ್ಷಿಕೋತ್ಸವ ಇತ್ತು. ಹಾ. ನಾವೆಲ್ಲ ಟ್ರಿಪ್ ಹೋಗಿದ್ವಿ ಬರ್ಕೊಡೋದಂದ್ರೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ನಂದು ನಂಬರ್ 15 ನಂಬರ್ಗೂ ಇತ್ತು ನಂದು. ಹ್ಮ್. ಏನು ನೀವು 15 ಇಲ್ರಿ ನಾ ಏನ್ ಬರ್ದೇ ಇಲ್ರಿ ಅಂತಂದೆ ನಾನು. ಹ್ಮ್ ಅಲ್ಲಿ ರಾಜ್ಯಪಾಲ ರಮಾದೇವಿ ಅವ್ರು ಬಂದಿದ್ರು. ಓಕೆ ಅವ್ರು ಗೆಸ್ಟ್ ಬಂದಿದ್ರು. ಹ್ಮ್ ಬಂದಿದ್ರು ಬಂದ್ಕೊಂಡು ಅಯ್ಯೋಪ್ಪ ಏನ್ಪಾ ಇದು ಬಂತಲ್ಲ ಪಚಿಟ್ ಅಂತ ನಂದ ಇಂಟರ್ವ್ಯೂ ಆದ್ಮೇಲೆ ಮತ್ತೆ ಊಟ ಆದ್ಮೇಲೆ ಇತ್ತು ನಂದು. ಹ್ಮ್ ಆಮೇಲೆ ನಾ ಏನ್ ಮಾಡಿದೆ ಇದೇ ಏನ್ ಮಾಡ್ಬೇಕು ಏನೋ ಕುತ್ಕೊಂಡು ಬರ್ತಿರೋ ಒಂದು ರಮಾದೇವಿಗೆ ಬಾಳ ಆಯ್ತಾತವ್ರು. ನಾ ಏನ್ ಜೀವನದಾಗ ಮಾಡಿದೆ ಎಲ್ಲಾರು ಸಾಲಿ ಕಲಿತಾರ ಎಲ್ಲಾರು ಮದ್ವೆ ಆಗ್ತಾರ ಎಲ್ಲಾರು ಮಕ್ಳು ಇರ್ತಾರ ನಂದೇನಿರೋದು ಒಂದ್ ಬರ್ದಾಕಿ ರಿಪೀಟ್ ಆಗ್ಲಕ್ ನಂಗೆ ಹೇಳಿದ್ರೆ ಮುಂದೆ ಉರುಳಿತಿದೆ ಕಾಲಚಕ್ರ ನಿಲ್ಲಲು ಈ ಜೀವನ ಚಕ್ರ. ಉರುಳುತ್ತಿದೆ ಕಾಲಚಕ್ರ ನಿಲ್ಲಲು ಈ ಜೀವನ ಚಕ್ರ. ಈ ಉರುಳುವಿಕೆ ಕಾಲಾವಧಿಯಲ್ಲಿ ನಾನು ಸಾಧಿಸಿದಾದ್ರೂ ಏನನ್ನು ಓದು ಎಂದಾಗ ಬರೆಯುವೆನೆಂದೆ, ಬರೆ ಎಂದಾಗ ಓದುವೆನೆಂದೆ. ಆಗ ಬುದ್ಧಿವಂತನಿಗೆ ಏನಾದ್ರೂ ಸಾಧಿಸಿದ್ರೆ ಚೆನ್ನಾಗಿತ್ತೆಂದು. ಏನಾದ್ರೂ ಸಾಧಿಸುವ ಯತ್ನದಲ್ಲಿ ಆವರಿಸಿತ್ತು ವಯಸ್ಸೆಂಬ ಮುಪ್ಪು. ಆಗ ಎದೆ ತುಂಬಿ ಬಂದು ಮನ ತುಂಬಿ ಬಂದು ಬಿಕ್ಕಿ ಅತ್ತೆ ಯಾಕಂದ್ರೆ ನಾನು ಈಗ ಇಬ್ಬರು ಸೊಸೆಗೆ ಅತ್ತೆ. ಅಮ್ಮ ಇದು ನೀವು ಬರ್ದು ಎಷ್ಟು ವರ್ಷ ಆಯ್ತಾ? ನಾ ಈಗೊಂದು 30 ವರ್ಷ 30 ವರ್ಷದಿಂದ ಬರ್ತಿದ್ದೀರಿ.